ನಾನೀಗ ಶಿಬರೂರಿನ ಕಟೀಲು ಮತ್ತು ಎಕ್ಕಾರಿನ ಭಾಗದಲ್ಲಿ ಹರಿದು ಬರುವಂಥ ನಂದಿನಿ ನಳಿನಿಯ ಸಂಗಮ ಜಾನದಿಂದ ಸ್ವಲ್ಪ ದೂರದಲ್ಲಿರುವಂಥ ಜಾಗದಲ್ಲಿ ನಡೆಯುತ್ತಿರುವಂಥ ಅಕ್ರಮ ಮರಳುಗಾರಿಕೆಯನ್ನು ಇಲ್ಲಿ ತೋರಿಸ್ತಿದ್ದೀನಿ. ಇದೇ ಗಣಿ ನಡೆಯುವಂಥ ಜಾಗ. ಈ 1.5 ಎಕರೆಯಲ್ಲಿ ಇಷ್ಟೆಲ್ಲ ಮರಳಿದೆ ಅಂದರೆ ನಾನು ವಿಜಯಲಕ್ಷ್ಮಿ ಇವತ್ತೇ ಜರ್ನಲಿಸಮ್ ಬಿಟ್ಬಿಡ್ತೀನಿ, 100% ಬಿಡ್ತೀನಿ ಮೇಡಮ್. ಇವರಿಂದಾಗಿ ಅಲ್ಲಿ ಅಣೆಕಟ್ಟು ಹೋಗಿದೆ. ಇವರು ಇಲ್ಲಿ ಕೊಡಮಂತ ಪಾದದಡಿಯಲ್ಲಿ ಇವರು ಈ ರೀತಿ ಅನ್ಯಾಯ ಮಾಡ್ತಾರಂತಂದ್ರೆ, ಅಲ್ಲಿ ಉಳ್ಳಾಳ್ತಿಯ ಕಣ್ಮುಂದೆ ಮಾಡ್ತಾರಂತಂದ್ರೆ ಇವ್ರಿಗೆ ಇನ್ಯಾರ ಭಯ ಇದೆ ಮೇಡಮ್? ಏನು ಉಳಿಸ್ತಾರಂತೆ? ಏನು ಊರು ಉಳಿಸ್ತಾರೆ ಇವರು? ಇಷ್ಟು ಮರಳು ನೀವು ನೋಡಿದ್ರಲ್ಲಿ ಗುಡ್ಡೆ ತರ ಮರಳಿದೆ. ಇಲ್ಲಿ 1.5 ಎಕರೆ ಜಾಗದಲ್ಲಿ ಇಷ್ಟು ಮರಳು ತೆಗೆದಿದ್ದಂತ ವಿಜಯಲಕ್ಷ್ಮಿ ಇವತ್ತೇ ಜರ್ನಲಿಸಂಗೆ ರಾಜೀನಾಮೆ ಕೊಟ್ಟು ಇವತ್ತು ಊರಿನ ಕಾಳಜಿ ವಹಿಸಬೇಕಿತ್ತು. ಮತ್ತೆ ಈ ರೀತಿ ನದಿನ ಯಾರಾದ್ರು ಮಾಡ್ತಾರ? ಹೋಗಿ ಕೇಳಿ ಶಿಬ್ರೂರ್ನವ್ರ ಹತ್ರ ಕೇಳಿ ಏನೇನು ತೊಂದರೆ ಆಗಿದೆ ಅಂತ. ಇಂಚೆತ್ತನ ತುದೆ ಇಂಚೆತ್ತನೆ ತುದೆ ಎಂಚೊಪ್ಪಡು ಅಣೆ ತುದೆ ಎಂಚೊಪ್ಪಡು ಮೇಡಮ್ ಬನ್ನಿ ಮೇಡಮ್, ನೋಡಿ ಮೇಡಮ್, ಇದು ಇವ್ರು ಮಾಡಲ್ಲ ಅಂತ ಯಾವ ಬಾಯಲ್ಲಿ ಹೇಳ್ತಾರ್ರಿ? ನಮ್ಮ ಸೇತುವೆ ನೋಡಿ, ಅಲ್ಲ ಅದೇ ಹೇಳಿದ್ದು, ನಿಮ್ಮದಕ್ಕೆ ಬಲಿಯಾಗಿದ್ದದು. ನೀನು ಅನ್ನ ತಿನ್ನೋದಲ್ವಾ? ನೀನೇನು ಅನ್ನ ತಿಂತೀಯ? ಇಲ್ಲೇನು ಈಗ ತಿಂದು ಈಗ ತಿಂದು ಮಾಡಲು 1.5 ಎಕರೆಯಲ್ಲಿ ಇದೇ ದಾನೆ ಅವಡು ಬಗ ದೇ ಮಲ್ಪದ್ರೆ ಲೀಗಲ್ ಆದ ಮಲ್ಪಲೆ ಒಂದು ದಾದಿ 2 ಬಾತಿರೋರಿ, ಒಂದು ದಾದಿ ಎಂಚಿನ ಬಾತಿರೋರಿ, 2 ಬಾತಿರೋರಿ ನಾತ್ನೆ ಇರೇ ಮರ್ಯಾದೆ ಇತ್ತಂಡ ಇಂಚ ಬಾತಿರ ಬಲ್ಲಿ ಒಂದು ಏರ್ ಮಲ್ಲಿನಿ ಇನ್ನೇ ಬರ್ಪುಡು ದಾಲಜಿ ಎಂಕ್ ಒಂದಕ್ಕೆ ಈಗಲ ಪೂರ ನೆಕ್ಲ ಇರು ಏತು ಕೋಟಿ ಅಪ್ಪನ ಕಡ್ದುಕೊಡು ಇಂತ ಕಳಂಕದಿಂದ ಇಡು ನಾನು ತನ್ನ ತಿಂಚ ಮಾತೆಲ್ಲ ಅವತ್ತು ಮಲ್ತೀರ ವಾ ಕಲಂಕುನಿಗೆ ಯಾನ್ ತುದೆ ತೂವನ್ನಲ್ಲ ಯಾನು ಆ ತುದೆ ತೂವನಿನಲ್ಲೇ 2 ಬಾತಿರುವರಿಗೆ ನಾನೇ 1.5 ಎಕರೆ ಹತ್ರ ಬೆಟ್ಟದ ಹತ್ರ ಅಲ್ಲ ಒಂದು ಅಪ್ಪಣೆ ಈರ್ ಪೋಲೆ ಈರ್ ಲೀಸ್ ಹೋಲ್ಡರ್ ಹತ್ತು ನಿಮ್ಗೆ ಯಾವ ಅಧಿಕಾರವೂ ಇಲ್ಲ. ನೀವು ಇವ್ರು ಲೀಸ್ ಹೋಲ್ಡರ್ ಅಲ್ಲ, ನೀವಲ್ಲ ಅದಕ್ಕಿಂತ ಮುಂಚಿನವರು. ಮೇಡಮ್ ಬನ್ನಿ, ನಾನು ಕೈ ಹಿಡಿತೀನಿ, ನೀವು ನೋಡ್ಬೇಕು ಮೇಡಮ್ ಕಣ್ಣಾರೆ. ಶಿಬರೂರಿಗೆ ಕಂಟಕವಾಗಿದೆ ಅಕ್ರಮ ಮರಳು ಮಾಫಿಯಾ. ಊರು ಉಳಿಸಲು ಮಾಫಿಯಾ ವಿರುದ್ಧ ವಿಜಯ ಟೈಮ್ಸ್ ಏಕಾಂಗಿ ಹೋರಾಟ. ನನ್ನೂರು ನನ್ನ ಹಿಂಗಾಗಿ ಇವರೆಲ್ಲ 1 ಎಕರೆ ಮಾಡಕ್ಕೆ 80 ಮಂದಿ ಬೇಕು. ನೋಡಿ ಯಾವ ರೀತಿ ಶೆಡ್ಗಳನ್ನೆಲ್ಲ ಹಾಕ್ಕೊಂಡು ಅವನಿಗೆ ಸೈಟ್ ಅದು ಎಲ್ಲೋ ಇವರನ್ನೆಲ್ಲ ಇಟ್ಕೊಂಡಿದ್ದಾನೆ ನೋಡಿ. 1.5 ಎಕರೆ ಮರಳುಗಾರಿಕೆ ಮಾಡೋಕ್ಕೆ ಇಷ್ಟೆಲ್ಲ ದೊಡ್ಡ ಶೆಡ್ಗಳು ಬೇಕಾ? ರಾತ್ರಿ ಎಲ್ಲ ಮರಳುಗಾರಿಕೆ ಮಾಡಿದ್ದಾರೆ, ಈಗ ನಿದ್ದೆ ಹೊಡಿತಾ ಇದ್ದಾರೆಲ್ಲ. ಹಗಲಲ್ಲಿ ನಿದ್ದೆ ಹೊಡೆಯೋದು, ಈಗ ನಿದ್ದೆ ಹೊಡೆಯೋ ಜಾಗ ಇವತ್ತೈದು ಅಂದರೆ ಅರ್ಲಿ ಮಾರ್ನಿಂಗ್ ಇವ್ರದ್ದೆಲ್ಲ ಕತೆಗಳು ಎಲ್ಲ. 1.5 ಎಕರೆ ಮಾಡೋಕ್ಕೆ ಮೇಡಮ್ ಇಷ್ಟು ಜನ ಬೇಕಾ ಮೇಡಮ್? ಹಾಂ, ಇವರ ರಂಪಾಟಗಳು ನೋಡ್ಬೇಕು ಮೇಡಮ್. ಇವ್ರು ನಮ್ಮ ಊರಿನವರಿಗೆ ಕೊಡೋ ತೊಂದರೆ ನೋಡ್ಬೇಕು. ಇವರು ಮಾಡಿದ ಅನಾಚಾರಗಳು 1-2 ಅಲ್ಲ. ಇವರು ಇವುಗಳನ್ನೆಲ್ಲ ನಾವು ಸಹಿಸ್ಕೋಬೇಕಾದ್ರೆ ನಾವು ಯಾವ ದರಿದ್ರ ಮಾಡಿದ್ದೀವಿ ಮೇಡಮ್ ಇವರನ್ನೆಲ್ಲ ಸಹಿಸ್ಕೊಳ್ಳೋಕ್ಕೆ? ಬಂದು ನೋಡಿ ಮೇಡಮ್,
ಇಲ್ಲಿ ಯಾಕೆ ಬರಬೇಕು ಮೇಡಮ್ ಇವನು? ಇಲ್ಲಿ ಫಸ್ಟ್ ಆಫ್ ಆಲ್ ಇವನು ಇಲ್ಲಿ ಯಾಕೆ ಬರಬೇಕು? ಇವೊಂದು ಎಲ್ಲ ಜಾಗ ಇದೆ ಮೇಡಮ್ ಇಲ್ಲಿ. ಹೌದು, ಈ ಗಣಿ ಲೀಸ್ದಾರಿಗೆ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅವೈಜ್ಞಾನಿಕವಾಗಿ ಅಕ್ರಮ ಮಾಡಲೆಂದೇ ಮರಳುಗಾರಿಕೆಗೆ ಲೈಸೆನ್ಸ್ ಕೊಟ್ಟ ಹಾಗಿದೆ. ಊರಿನವರೇ ಅಲ್ಲದ ಪರಮೇಶ್ವರ್ ನಾಯಕ್ ಎಂಬಾತನಿಗೆ ಪಾವಂಜೆ ನದಿ ಪಾತ್ರದ ಸರ್ವೆ ನಂಬರ್ 44-50 ನದಿ ಸರ್ವೆ ನಂಬರ್ 27 ಸೀರಲಿನ ಬರೀ 1.6 ಎಕರೆ ಜಾಗದಲ್ಲಿ ಮರಳುಗಾರಿಕೆಗೆ ಅನುಮತಿ ನೀಡಲಾಗಿದೆ. ಆದರೆ ಆ ಲೀಸನ್ನ ಅಕ್ರಮವಾಗಿ ಸಬ್ ಲೀಸ್ ಪಡೆದ ಸ್ಥಳೀಯನೊಬ್ಬ ಕಿಲೋಮೀಟರ್ ಗಟ್ಟಲೆ ಅಕ್ರಮ ಮರಳುಗಾರಿಕೆ ಮಾಡಿ ನದಿ ದಂಡೆಯನ್ನೆಲ್ಲ ಛಿದ್ರ ಮಾಡಿ ರೈತರಿಗೆ ಮರಣ ಶಾಸನ ಬರೆದಿದ್ದಾನೆ. ಮಲ್ಪೋಚಿಡೆ ಬರೋ ಚಿಡೆ ಅಂತ ಎಂಜಾಯ್ ಬೈಜಿ ಏಡವಾತಿರೋರು ಎಂಗಳಲ್ಲಿ ಮಂಗೆರ್ಲು ಅಂತಾರೆ. ಮೇಡಮ್ ಬನ್ನಿ ಮೇಡಮ್, ಅವನು ನಾವು ಬಕರಗಳು ಅಂತ ತಿಳ್ಕೊಂಡಿದ್ದಾನೆ. ಬನ್ನಿ ಮೇಡಮ್, ಇವನು ಮಾಡಿಲ್ಲ ಅಂತಾನೆ. ಯಾರಿಗೆ ಹೇಳ್ತಾನೆ? ಮತ್ತೆ ಧಮಕಿ ಕೊಡ್ತಾನಂತೆ, ಬರಲಿ ನೋಡಿ ಅಂತ. ಯಾರಿಗಂತ ಕೇಳ 2 ಕೊಡ್ತಾರಂತೆ. ನೀನು ಅನ್ನ ತಿನ್ನೋದಲ್ವಾ? ನೀನೇನು ಅನ್ನ ತಿಂತೀಯ? ಇಲ್ಲಿ ಈಗ ತಿಂದು ಇಲ್ಲ ಈಗ ತಿಂದು ಮಾಡಲಿ 1.5 ಎಕರೆಯಲ್ಲಿ. ಮಾಡು ಮೇಡಮ್, ಬನ್ನಿ ಮೇಡಮ್, ನೋಡಿ ಮೇಡಮ್. ಅದೇ ಡ್ಯಾಮ್ ಅದು 2024ರಲ್ಲಿ ಬಿತ್ತು. ಅದು ಬಿದ್ದಿದ್ದು ಮರಳುಗಾರಿಕೆನೇ, ಅದು ಬಿದ್ದು ಹೋಗಿದ್ದದೆ. ಈಗ ಇವ್ರು ಹೇಳ್ತಾರೆ ನಾವು ಮಾಡೇ ಇಲ್ಲ, ಇಲ್ಲಿಗಲ್ ಮಾಡೇ. ಇವೆಲ್ಲ ಇಲ್ಲಿಗಲ್ ಮಾಡೋದು ಯಾವ ಮಂಗನಿಗೆ ಹೇಳೋದು ನೀವು? ಯಾವ ಮಂಗನಿಗೆ? ಇವಾಗ ಎಂಚಿನಲ್ಲಾಡಿಯೇ ವಾಟ್ ಎವರ್ ಮೇ ಬಿ ನಿಮ್ಗೆ ಪ್ರೀತಿ ಇರಬೇಕಿತ್ತು. ಮತ್ತೆ ನಾವು ನೋಡಿ ಮೇಡಮ್, ಈಗ ನೋಡಿ ಮೇಡಮ್, ನೀವು ಅಂತೇಳಿ ಈಗ ರಭಸವಾಗಿ ಬರುತ್ತೆ ನೀರು, ಗೊತ್ತುಂಟು ಸರ್. ಆಯ್ತು, ಅಂಚಾದ ನಿಕ್ಕಳು ಶೆಡ್ ಪಾಡ್ಬಾದೀನಿ, ಗೊತ್ತುಂಟು ಹೆಂಗೆ ರಭಸವಾಗಿ ಬರುತ್ತೆ ಮೇಡಮ್. ರಭಸವಾಗಿ ನೋಡಿ ಇವ್ರು ಈ ರೀತಿ ಮಾಡಿದಲ್ಲ, ಕೊಚ್ಕೊಂಡು ಹೋಗ್ಬಿಡುತ್ತೆ, ಎಲ್ಲ ಕೊಚ್ಕೊಂಡು ಹೋಗ್ಬಿಡುತ್ತೆ. ಏನು ಮಾಡ್ತೀರಾ? ನಮ್ಮ ಕಟ್ಟಬುಣಿ ಅಂತ ಹೇಳ್ತೀವಲ್ಲ, ಅದು ಕೊಚ್ಕೊಂಡು ಹೋಗುತ್ತೆ. ಹೊರ ಮನೆ ತೂತ ಎಂಕಲು ಆನೆ ಕಟ್ಟಿಗೆ ಜವಾಬ್ದಾರಿ ಅಲ್ಲ ನನಗೆ ತಂದು ಸೇರೆ ನಿಕಲ ಜವಾಬ್ದಾರಿ ಬರ್ಚಿ ಬಿಡ್ಲೆ, ನಿಕಲ ಜವಾಬ್ದಾರಿ ಬರ್ಚಿ ನಿಕಲು ಇಲ್ಲಿಗಲ್ ಮತ್ತೆ ಖಾಸ್ ಮಲ್ಪಣ ಬರ್ಚಿ. ನೋಡಿ, ಇದೇ ನಂದಿನಿ ನದಿ, ಅತ್ಯಂತ ಸುಂದರವಾದ ಪ್ರಕೃತಿಯ ಸೌಂದರ್ಯದ ಮಧ್ಯೆ ಇರುವಂಥ ನದಿ. ಆದರೆ ಈ ಅಕ್ರಮ ಮರಳು ಮಾಫಿಯಾದವರು ಇದನ್ನು ಯಾವ ರೀತಿ ಕುರೂಪ ಮಾಡಿದ್ದಾರೆ ನೋಡಿ. ಎಲ್ಲ ನಾವಿಲ್ಲಿ ಆಡಿ ಬೆಳೆದಂಥ ಜಾಗ ಇದು. ಇದನ್ನು ಆ ಮರಳು ಮಾಫಿಯಾದವರು ಕಂಪ್ಲೀಟಾಗಿ ತಿಂದು ಬಿಟ್ಟಿದ್ದಾರೆ. ಇಲ್ಲೇ ಒಂದು ಸೇತುವೆ ಇದೆ ನೋಡಿ, ಒಂದು ಸೇತುವೆ ಇದೆ. ಅದು ಕಳೆದ 2024ರಲ್ಲಿ ಮರಳುಗಾರಿಕೆ ಮಾಡಿ ಶಿಬರೂರು ಮತ್ತು ಕಟೀಲಿನ ಮಧ್ಯ ಏನು ಸಂಪರ್ಕ ಸೇತು ಆಗಿತ್ತು, ಅದು ಹೋಗಿ ಈಗ ನಾವು ಕಿಲೋಮೀಟ್ರ್ ಗಟ್ಟಲೆ ಆ ಕಟೀಲಿಗೆ ಹೋಗಬೇಕಾದ್ರೆ ಸುತ್ತಾಡಬೇಕಾಗಿದೆ. ಶಾಲೆಗೆ ಹೋಗುವ ಮಕ್ಕಳಿಗೆ ಕಷ್ಟ, ರೋಗಿಗಳಿಗೆ ಕಷ್ಟ, ಅಲ್ಲಿ ಏನಾದರೂ ಆಸ್ಪತ್ರೆಗೆ ಹೋಗಬೇಕಾದ್ರೆ ಅದಕ್ಕೆ ಕಷ್ಟ. ಯಾವ ರೀತಿ ದಂಡೆಯನ್ನು ತುಂಡು ಮಾಡಿ ತೊಗೊಂಡು ಹೋಗಿದ್ದಾರೆ ನೋಡಿ. ನೋಡಿ, ಮತ್ತು ಅವನಿಗೆ ಕೊಟ್ಟಿದ್ದು 1.5 ಎಕರೆ ಅಲ್ಲಿ ಆ ಮರಳುಗಾರಿಕೆ ಮಾಡೋಕ್ಕೆ ಕಿಲೋಮೀಟ್ರ್ ಗಟ್ಟಲೆ ಮಾಡಿ ಈಗ ಅಹಂಕಾರ ತೋರಿಸೋದಂತೆ. ಬಂಡ ಊರು, ದೇವೇರ ಬಂಡ ಊರು, ದೇವೇರ ಬಂಡ ಪ್ರಕೃತಿ, ದೇವೇರ ಬಂಡ ಅವೇ ನಮ್ಮ ತುದೆ, ನಮ್ಮ ಬೆಟ್ಟ, ನಮ್ಮ ಗುಡ್ಡ. ಅಂದಪ್ಪ ಸಾಗೋಲ್ದಾಕ್ಲಿನ ಪುರಿಂಚ ಕಂತುಗುಳ್ಳಂಡ ರೈತೆ ದಾದಲಾವ್ ಅವೇ ಎಂಜ ಬಿಸ್ನೆಸ್ ಎಂಜ ಅಂದ ದಾದವನ್ನಿ ದಾದ ಬಿಸ್ನೆಸ್ ಅದೇ ನೆನ್ಯ ತಾರೆ ದರ್ಪಣನ ಅವು ಅಣ್ಣ ಕಿರಣ್ ಅಣ್ಣ ಅಂದೆ ಇರಿ ವಿಜಯಲಕ್ಷ್ಮಿ ಸುಳ್ಳು ಬನ್ನೊಚ್ಚಿ ಅವೇ ಯಾನ್ ಬನ್ಪೆ ವಿಜಯಲಕ್ಷ್ಮಿ ಯಾನ್ ಈರ್ನಂಚಿನಂಡತ್ತೆ 26 ವರ್ಷೋಡು ಈರ್ನಂಚಿನ ಅಂಡೆ ಈರ್ನಂಚಿನ ಅದು ಯಾನ್ ಬನ್ಪೆತೆ ಈರ್ನಂಚಿನ ಸಾರ ಜನಕ್ಲಿನ್ ತೂತೆ ಯಾನೆ ಅವೇ ಅಂಡೆ ಇರೇನ್ ತೂತು ಯಾನ್ ಇರೇನ್ ಫಸ್ಟ್ ಟೈಮ್ ತೂಪಿನದು ಈರ್ ನಮ್ಮ ನಂಚಿನ ತೂತೆ CM ನ ತೂತೆ ಹೋಮ್ ಮಿನಿಸ್ಟರ್ನ ತೂತೆ DCM ನ ತೂತೆ ಏರೆಲ್ಲ ತೂತೆ
ಮಾತೇನೆಲ್ಲ ತೂತೆ ಮಾತೆಲ್ಲ ಎದುರುಬಾರ್ದೆ ಮತ್ತೆ ಅಲ್ಪನೇ ಮಲ್ದೊಡೆ ನೀನು ಇಡೆ ಬೈದ್ವೇನಾ ಇಡೆ ಬೈದ್ವೇನೆ ಏನೇ ದೇ ಬರ್ಪೇನೆ ಹೆಂಗೆ ನಾನು ಮರಳು ಬರ್ತದ್ರ ಹೆಂಗೆ ವಾಯ್ಸ್ ಇಜ್ಜಿಂದ 4 ತಿಂಗಳು ವೆಯ್ಟ್ ಮಲ್ತೆ ಗೊತ್ತಂಡೆ ಎಂಕ್ಲ ಇಂತೇ ಮರಳು ಮಾಫಿಯಾದಾಗ ಉಳ್ಮಾಲ್ತೀನಿ ಕಸ್ಕರ ವಾಯ್ಸ್ದಂತೆ ಒದ್ದಾಡೊಂದಿದ್ದೆ ಕಾತೊಂದಿತ್ತೇನೆ ಇರ್ದಾಗ ಇರ್ ಕ್ಲೈಮ್ ಮಲ್ಪದ ಆಯ್ ಬರುವಿತಾ ಉಲ್ಲೇತ ಲೀಸ್ ಹೋಲ್ಡರ್ ಆಯ್ ಮಲ್ಪಡ್ ಅಜ್ಜರಾಡು ಆಯ್ನ ಮುಂದಾಡು ಆಯ್ ಬರಡು ಅಣ್ಣ ಹೆಂಗೆ ಲೀಗಲ್ ಮಲ್ತೊಂದಲ್ಲ ಸರ್ ಯಾನ್ಕೇನು ದಾತ ಲೀಗಲ್ ಈ ಜಾಗಗಳು ಲೀಗಲ ಏನ ಪನ್ಪರ ಯಾರ ಹತ್ರ ಹೇಳ್ತಿದ್ದೀರಿ ಏ ಅಯ್ಯೋ ಬನತ್ತಡಿ ಬುಡ್ಡು ಗೊಬ್ಬು ನಂಡಲ ಮಲ್ಲಜ್ಜಿ ಎಂಕ ಓವು ಮುಲಾಜಿಲಜ್ಜಿ ಸರ್ ಇರೇನ ಪ್ರಾಣನೇ ದೆಪ್ಪುಲೆ ಹಾಂ ಎಂಕ್ಲೆ ಓವು ಮುಲಾಜಿಲಜ್ಜಿ ಅಕ್ರಮದಾರರನ್ನು ಕಂಡ್ರೆ ಗಣಿ ಅಧಿಕಾರಿಗಳಿಗೆ ಏಕೆ ಭಯ ಇಲ್ಲಿ ಅಕ್ರಮ ನಡೆಯುತ್ತಿದೆ ಅಂತ ಈಗಾಗಲೇ ಗಣಿ ಮತ್ತು ಭೂವಿಜ್ಞಾನ ಅಧಿಕಾರಿಗಳಿಗೆ ದೂರು ನೀಡಲಾಗಿದೆ. ಆದರೆ ಅಧಿಕಾರಿಗಳು ಮಾತ್ರ ಯಾವ ಕ್ರಮಕ್ಕೂ ಮುಂದಾಗಲಿಲ್ಲ. ಯಾವಾಗ ವಿಜಯ್ ಟೈಮ್ಸ್ ಈ ಬಗ್ಗೆ ಗಣಿ ಅಧಿಕಾರಿಗಳ ಗಮನಕ್ಕೆ ತಂದಿತೋ ಆಗ ಕೇಸ್ ದಾಖಲಿಸಿ ದಂಡ ವಿಧಿಸಿದ್ರು. ಆದರೂ ಕೂಡ ಈ ಅಕ್ರಮದಾರರು ಗಣಿ ಅಧಿಕಾರಿಗಳ ಕ್ರಮಕ್ಕೆ ಕ್ಯಾರೆ ಅಂದಿಲ್ಲ. ಅಲ್ಲ ಉಳಿದಿದ್ದು ಸ್ಟಾಕ್ಸ್ ಅಂದ್ರೆ ಈಗ ಗಾಡಿ ವಿತೌಟ್ ಪರ್ಮಿಟ್ ಹೋಗೋದು ಎಲ್ಲ ಲಾಕ್ ಮಾಡಿ ಪರ್ಮಿಟ್ ಎಂತ ಮೇಡಮ್ ಇವರಿಗೆ ಯಾವ ಪರ್ಮಿಟ್ ಮರ್ಯಾದಿಲ್ಲದವರಿಗೆ ಯಾವ ಪರ್ಮಿಟ್ ಇವರಿಗೆ ಈ ಗಾಡಿನ ಸೀಸ್ ಮಾಡಿಸಿಲ್ಲ ಈಗ ಹೋಗುತ್ತೆ ನಾವು ಈ ಕಡೆ ಹೋದ್ರೆ ಆ ಕಡೆ ಹೋಗುತ್ತದೆ ಯಾಕೆ ಹೋಗಲ್ಲ ಮೇಡಮ್ ಯಾವ ಗಾಡಿ ಹೋಗಲ್ಲ ಮೇಡಮ್ ಇವರೆಲ್ಲ ಉಂಟಲ್ಲ ಇವರು ಸಾಧಾರಣದವರಲ್ಲ ನೋಡಿ ಇದಕ್ಕೊಂದು ನಂಬರ್ ನೋಡಿ ಯಾವ ಇವ್ರಿಗೆ ಮಾನ ಮರ್ಯಾದೆ ಇದ್ರೆ ಅಲ್ವಾ ಇವರೆಲ್ಲ ಇವ್ರು ಗಂಡಸರಂತೆ ಗಂಡಸಿದ್ರೆ ನ್ಯಾಯಯುತವಾಗಿ ದುಡಿದು ತಿನ್ನಬೇಕು ನದಿನ ಅತ್ಯಾಚಾರ ಮಾಡ್ಕೊಂಡಲ್ಲ ನೋಡಿ ಇವ್ರದ್ದು ಇಲ್ಲಿ ಯಾವ ರೀತಿ ಇವರು ಒಂದು ಇದು ಇದು ನಮ್ಮ ಶಿಬರೂರಿನ ನಡುಗೋಡು ತಾಲೂಕಿನಲ್ಲಿ ಆಗ್ತಿರುವಂಥ ಮರಳುಗಾರಿಕೆ ಇವರಿಗೆ ಆಲ್ರೆಡಿ ಎಚ್ಚರಿಕೆಯನ್ನು ಕೊಟ್ಟಾಗಿದೆ. ಇವ್ರ ಮೇಲೆ ಕೇಸ್ ಹಾಕಾಗಿದೆ. ಗಣಿ ಇಲಾಖೆಯವರಿಗೆ ಪದೇ ಪದೇ ದೂರು ಕೊಟ್ಟರು ಕೂಡ ಬರೀ 1.5 ಎಕರೆ ಇವರಿಗೆ ಅವಕಾಶ ಮಾಡಿಕೊಟ್ರೆ ಕಿಲೋಮೀಟ್ರ್ ಗಟ್ಟಲೆ ನದಿಯನ್ನು ಬಗೆದು ತಿಂದು ಇವರು ಗಣಿಗಾರಿಕೆ ಮಾಡ್ತಾ ಇದ್ದಾರೆ. ನೋಡಿ ಇವರು ಬಗ್ದು ಮಾಡಿದಾಗ ಹಣೆ ಬರದ ಇದು ನೋಡಿ ಮರಳು ಊರಿನ ಜನ ಅಳ್ತಾ ಇದ್ರೂ ಕೂಡ ಇವರು ಕೇರೆ ಇಲ್ಲ ಇವ್ರಿಗೆ ನದಿನ ಒಂದು ನದಿ ಅಂದರೆ ಇವರಿಗೆ ಏನಂದರೆ ಒಂದು ಭೋಗದ ವಸ್ತು. ಇವರಿಗೆ ಇಷ್ಟಿಷ್ಟು ದೊಡ್ಡ ಪವಿತ್ರ ಸ್ಥಾನಗಳಿರ್ತವೆ, ಪವಿತ್ರ ದೇವಸ್ಥಾನಗಳಿವೆ, ಮಠ ಮಂದಿರಗಳಿರುವಂಥ ಈ ಜಾಗದಲ್ಲಿ ನಂದಿನಿ ನದಿಯಲ್ಲಿ ಕಟೀಲು ಶ್ರೀ ದುರ್ಗಾ ಪರಮೇಶ್ವರಿಯ ಪಾದದಡಿಯಲ್ಲಿ ಬರುವಂಥ ಈ ನದಿಯಲ್ಲಿ ಮರಳುಗಾರಿಕೆ ಮಾಡಿ ಯಾವ ರೀತಿ ರೈತರ ಬದುಕನ್ನು ಹಾಳು ಮಾಡ್ತಿದ್ದಾರೆ ನೋಡಿ. ಪದೇ ಪದೇ ರೈತರು ರಿಕ್ವೆಸ್ಟ್ ಮಾಡಿದರು, ಪದೇ ಮಾಡಿದರು. ಆದರೂ ಕೂಡ ಇವರು ಮಾನ ಮರ್ಯಾದೆ ಇಲ್ಲದವುಗಳು ಮರಳುಗಾರಿಕೆ ಮಾಡಿ 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 ಅಲ್ಲ ಇವರಿಗೆ ಈ ರೀತಿ ನದಿ ದಂಡೆಯನ್ನು ಕೊಚ್ಚಕ್ಕೆ ಯಾರು ಅವಕಾಶ ಕೊಟ್ಟಿದ್ದು? ಏನು ಗಣಿಗಾರಿಕೆಯವರು ಇದನ್ನು ನೋಡಲ್ವಾ? ನೋಡಿಲಿ ಯಾವ ರೀತಿ ಅವಕಾಶ ಮಾಡಿಕೊಟ್ಟಿದ್ದಾರೆ ಇವರಿಗೆ. ಈ ರೀತಿಯೂ ಒಂದು ಪ್ರಕೃತಿನ ಹಾಳು ಮಾಡ್ಕೊಂಡು ಗಣಿಗಾರಿಕೆ ಮಾಡಲಿಕ್ಕಿದೆಯಾ? ಏನೊಂದು 1.5 ಎಕರೆ ಅಂದರೆ ಈ ರೀತಿ ನೋಡಿ. ಒಟ್ಟು ಈಗ ಗಣಿ ಇಲಾಖೆ ಅಧಿಕಾರಿಗಳು ಬಂದಿದ್ದಾರೆ. ಇಲ್ಲಿ ಒಟ್ಟು 1 2 3 4 ಒಟ್ಟು 5 6 ಲಾರಿಗಳು 7 ಲಾರಿಗಳು ಆಲ್ರೆಡಿ ಗಣಿ ಅಧಿಕಾರಿಗಳು ಬಂದು ಸೀಸ್ ಮಾಡಿದ್ದಾರೆ. ಒಂದು ವೇಳೆ ಇಲ್ಲಿ ಏನಾದರೂ ಹೆಚ್ಚು ಕಡಿಮೆ ಆದರೆ ಕೋರ್ಟಿಗೆ ನಾನೇ ಸಾಕ್ಷಿ ಸಲ್ಲಿಸೋದು. ಗಣಿ ಅಧಿಕಾರಿಗಳು ಸೇರ್ಕೊಂಡು ಇವರಿಗೆ ಈ ಅಕ್ರಮಕ್ಕೆ ಸಾಥ್ ಕೊಡ್ತಿದ್ದಾರೆ ಅಂತ. ಅಕ್ರಮಕ್ಕೆ ಬಾಂಗ್ಲಾವಾಸಿಗಳ ಬಳಕೆ. 100 ಸಂಖ್ಯೆಯಲ್ಲಿ ಬಾಂಗ್ಲಾವಾಸಿಗಳನ್ನು ಕರೆತಂದು ಅವರಿಗೆ ಶೆಡ್ ಹಾಕಿಕೊಟ್ಟು ಅಕ್ರಮವಾಗಿ ವಿದ್ಯುತ್ ನೀಡಿ ಟಾಯ್ಲೆಟ್ನಂಥ ಮೂಲಭೂತ ಸೌಕರ್ಯವನ್ನೂ ನೀಡದೆ ಅವರಿಂದ ಅಕ್ರಮ ಮರಳುಗಾರಿಕೆ ಮಾಡಿಸಲಾಗುತ್ತಿದೆ. ಈ ಬಗ್ಗೆ ತಹಶೀಲ್ದಾರ್ ಶ್ರೀಧರ್ ಅವರ ಗಮನಕ್ಕೂ ತಂದರು. ಅವರು ಯಾವುದೇ ಕ್ರಮ ಕೈಗೊಂಡಿಲ್ಲ. ಯಾಕೆ? ಗಣಿ ಅಧಿಕಾರಿಗಳಿಗೆ ತಹಶೀಲ್ದಾರ್ ಅವರಿಗೆ ಅಕ್ರಮದಾರರನ್ನು ಕಂಡ್ರೆ ಇಷ್ಟು ಭಯ ಏಕೆ? ಲಂಚದ ಮಹಿಮೆಯ ಅಥವಾ ರಾಜಕೀಯ ಒತ್ತಡನ? ನೋಡಿ ಈ ರೀತಿಯ ಕಬ್ಬಿಣದ ದೋಣಿಯನ್ನು ಹಾಕೋದು ಇವರ ಅಪ್ಪನ ಆಸ್ತಿ ಅಲ್ವಾ ಇದು? ಅಪ್ಪ ಆಸ್ತಿ ಇಟ್ಕೊಂಡಿದ್ದಾನೆ, ಆ ಆಸ್ತಿಯಲ್ಲಿ ಮಣ್ಣು ಬಗೆಯೋದಂತೆ ಎಲ್ಲವೂ. ಆದರೆ ಮಾಡೋರೆಲ್ಲ ಒರಿಸ್ಸಾದವರು ಬಂಗಾಳದವರನ್ನೆಲ್ಲ ಕಿತ್ಕೊಂಡು ಬಂದಿಲ್ಲಿ
ಕೆಲಸ ಕೊಡೋದು ಏನು ಸ್ಥಳೀಯರಿಗೆ ಕೆಲಸ ಕೊಡ್ತಾರಾ? ಯಾವ ಸ್ಥಳೀಯನಿಗೆ ಕೆಲಸ ಕೊಡ್ತಾರೆ? ಯಾವ ಸ್ಥಳೀಯನಿಗೂ ಕೆಲಸ ಕೊಡಲ್ಲ. ಕೆಲಸ ಕೊಡೋದೆಲ್ಲ ಅವುಗಳು ನಾರ್ತ್ಗಳಿಗೆ, ಅವುಗಳು ತಿನ್ಕೊಂಡು ಸಾಯಬೇಕು ಅಂತ. ಹೌದು, ಸ್ಥಳೀಯರಿಗೆ ಕೊಟ್ಟರೆ ಅವ್ರಿಗೆ ಗೊತ್ತಾಗುತ್ತಲ್ಲ ಇವರು ಅನ್ಯಾಯ ಅನಾಚಾರ ಇವ್ರು ಮಾಡೋ ಹಣೆ ಬರೋಣಲ್ಲ. ಅದಕ್ಕೆ ಇಲ್ಲಿ ಅವರನ್ನೆಲ್ಲ ಎತ್ಕೊಂಡು ಬರೋದು. ಆ ಬಂಗಾಳದವುಗಳನ್ನು, ಒರಿಸ್ಸಾದವುಗಳನ್ನು ನಮ್ಮೂರ ಕಡೆ ಎಲ್ಲ ಸೆಡ್ ಹಾಕ್ಕೊಂಡು ಇದು ಮಾಡ್ತಾ ಇದ್ದಾವೆ. ನೋಡಿ, ರೈತರು ಮಾಡಿದ ಎಲ್ಲ ಇದನ್ನು ಯಾವುದು ಹೇಳಿ, ಆ ಬಾವಿಗಳೆಲ್ಲ ಇದೆಯಲ್ಲ, ಅಲ್ಲಿ ಕಾಣ್ತಿದೆಯಲ್ಲ ಬಾವಿ, ನೋಡಿ ಇಂಥ ಬಾವಿಗಳಲ್ಲಿ ಈ ಸಲ ಅಂತೂ ಮಳೆಗಾಲ ಬಂದಾಗ ಏನೂ ಇರಲ್ಲ. ದೋಣಿಗಳು ನೋಡಿ, ಒಂದಲ್ಲ ಇದು, ಈಗ ದೋಣಿಗಳು ಬರ್ತವೆ, ನಾನು ತೋರಿಸ್ತೀನಿ. ಈಗ ಅಲ್ಲೆಲ್ಲ ಕಟ್ಟಿಟ್ಟಿದ್ದಾನೆ, ಎಲ್ಲ ಅಲ್ಲಿದೆ. ಊರಿನವರು ಇದ್ದಾರೆ, ನೋಡೋಕೆ ಚೆಂದ ನೋಡ್ತಾ ಇರ್ತಾರೆ. ಹೌದು, ಪೊಲೀಸ್ ಸ್ಟೇಷನ್ಗೂ ಹೋಗುತ್ತೆ, ಎಲ್ಲರಿಗೂ ಹೋಗುತ್ತೆ ಲಂಚ. ಹಾಗಾಗಿ ಇವ್ರು ಮಾಡೋ ಅನ್ಯಾಯನೆಲ್ಲ ಯಾರು ಏನು ಪತ್ತೆ ಹಚ್ಚಬಾರ್ದು, ಮಾಡುವಾಗಾಗಿಲ್ಲ. ಮತ್ತು ಆ ದೇವರ ಹೆಸರು ಹೇಳೋದಂತೆ. ಯಾರಾದರೂ ಈ ರೀತಿ ನದಿ ದಂಡೆಗೆ ಕಲ್ಲಾಕ್ತಾರ? ನದಿ ದಂಡೆನ ಹಾಳು ಮಾಡೋಕ್ಕೆ ಯಾರಿಗಾದ್ರೂ ಅವಕಾಶ ಇದೆಯಾ? ಇವ್ರು ಅನಿಕ ಇವನ ಲಾರಿ ಹೋಗಬೇಕಲ್ಲ. ನೋಡಿ, ಇದು ನದಿ ದಂಡೆ, ಇದನ್ನು ಯಾರಾದರೂ ಮುಟ್ಟಕ್ಕೆ ಅವಕಾಶ ಇದೆಯಾ? ನೋಡಿ, ಇವ್ನು ನೋಡಿ, ಲಾರಿ ನದಿಯಲ್ಲೇ ಇದೆ, ಅಲ್ಲಿ ನದಿಗೆ ಮಣ್ಣು ಹಾಕಿ ಇವರು ಇದನ್ನು ನಿಲ್ಲಿಸಿದ್ದಾನೆ. ಗಣಿ ಅಧಿಕಾರಿಗಳು ಬಂದಿದ್ದಾರೆ. ಈಗ ಅವರು ಯಾವ ಕ್ರಮ ಕೈಗೊಳ್ತಾರೆ ಅನ್ನೋದು, ಯಾಕಂದರೆ ಆಲ್ರೆಡಿ ಒಂದು ಸಲ ಬಂದಿದ್ದಾರೆ. ಇದೇ ಸತ್ಯಭಾಮ ಮೇಡಮ್ ಬಂದು ಇವರು ವಿರುದ್ಧ ಕ್ರಮ ಕೈಗೊಂಡು ಹೋಗಿದ್ದಾರೆ. ಆದರೂ ಕೂಡ ಇವರಿಗೆ ಕಾನೂನಿನ ಭಯ ಇಲ್ಲ, ಯಾವ ನೀತಿ ನಿಯಮಗಳ ಹೆದರಿಕೆ ಇಲ್ಲ. ಇವರಿಗೆ ಲಜ್ಜೆಗೆಟ್ಟು ಹೋಗಿಬಿಟ್ಟಿದ್ದಾರೆ. ಅಹಂಕಾರ ಮಿತಿ ಮೀರಿ ಹೋಗಿದೆ ಇವರಿಗೆ. ಹಣ ಇದೆ, ಹಣದ ದರ್ಪದಲ್ಲಿ ನಾನು ಏನು ಬೇಕಾದರೂ ಮಾಡ್ತೀನಿ ಅನ್ನುವಂಥ ಅಹಂಕಾರಗಳು. ಯಾರು ಏನು ಮಾಡೋರಿಲ್ಲ, ನನ್ನನ್ನು ಯಾರು ತಡೆಯೋರಿಲ್ಲ ಅನ್ನುವಂಥ ಅಹಂಕಾರ. ಈ ಮೇಡಮ್ ಬಂದಿದ್ದಾರೆ, ಇಷ್ಟೂ ಮರಳನ್ನು ಸೀಸ್ ಮಾಡಿದ್ದಾರೆ. ಒಟ್ಟು 7 ಲಾರಿ, 7 ಮೇಡಮ್, 7 ಲಾರಿಗಳನ್ನು ಈಗ ಆಲ್ರೆಡಿ ಸೀಸ್ ಮಾಡಿದ್ದಾರೆ. ಮೇಡಮ್, ಈಗ ಇವ್ರ ಮೇಲ್ನೋಟಕ್ಕೆ ನೋಡುವಾಗ ಏನು ಅನಿಸುತ್ತೆ ಮೇಡಮ್? ಇಲ್ಲಿ ಇದು ಅವರಿಗೆ ಕೊಟ್ಟಿರ್ತಕ್ಕಂಥದ್ದು 1.5 ಎಕರೆ ಮಾತ್ರ. 1.5 ಎಕರೆಗಿಂತ ಹೆಚ್ಚಿಗೆ ಹೊಡೆದಿರೋದು. ಆದರೆ ಇದು ಲೀಸ್ಡ್ ಏರಿಯಾ. ಲೀಸ್ಡ್ ಏರಿಯಾ, ಹೌದು ಮೇಡಮ್. ಎಕರೆ ಕಿಲೋಮೀಟರ್ ಗಟ್ಟಲೆ ಮಾಡಲಿಕ್ಕೆ ಅವಕಾಶ ಇಲ್ಲಲ್ಲ ಮೇಡಮ್? ಹಾಂ, ಅವರಿಗೆ ಸ್ಟಾಕ್ ಎರಡನ್ನ ಇದು ಬೇರೆ ಕಡೆ ಎಲ್ಲೂ ಕೆಲಸಗಾರ ಇಡ್ಲಿಕ್ಕೂ ಇಲ್ಲ ಅಂತ ಹೇಳಿ ಸಹಿತ ನೋಟಿಸು ಕೊಟ್ಟಾಗಿದೆ. ಅವ್ರ ಮೇಲೆ ಆಲ್ರೆಡಿ ಕೇಸ್ ಸಹಿತ ಮಾಡಿದೆ, ಓಕೆ, ಸಹಿತ ಬುಕ್ ಮಾಡಿದ್ದೀವಿ ನಾವು. ಅವ್ರಿಗೆ ಆಗಿಂದಾಗೆ ವಾರ ಸಹಿತ ಮಾಡ್ತಾ ಇದ್ದೇವೆ, ಆದರೂ ಸಹಿತ ಅವ್ರು ನಿಲ್ಲಿಸಿಲ್ಲ, ಕ್ರಮ ತಗೊಳ್ತೇವೆ. ಓಕೆ ಮ್ಯಾಮ್, ಥ್ಯಾಂಕ್ ಯು. ಏನು ಗೊತ್ತಾ ಮೇಡಮ್, ಇವ್ರದ್ದು ಹಣೆ ಬರ ಏನು ಗೊತ್ತಾ? ಅಲ್ಲ, ಕೇಸ್ ಹಾಕಿದ್ರಿ, ಎಲ್ಲ ಆಗಿದೆ. ಏನು ಗೊತ್ತಾ ಮೇಡಮ್, ಅಲ್ಲಿ ಕಲ್ಲು ಬಿಸಾಡ್ತಿದ್ದೀವಿ. ಪಾಪ ರೈತರು ಕಲ್ಲು ಬಿಸಾಡ್ತಾರೆ ಇವರಿಗೆ. ಇವರು ಕರ್ಕೊಂಡು ಹೋಗ್ತೀನಿ ಮೇಡಮ್, ಇವ್ರ ಹಣೆ ಬರ ನಾನು ತೋರಿಸ್ತೀನಿ, ಬನ್ನಿ ಹೋಗೋಣ. ಇವ್ರ ಹಣೆ ಬರ ಎಲ್ಲ ನಾನು ತೋರಿಸ್ತೀನಿ. ಇಷ್ಟು ಹೊಯ್ಗೆ ಎಲ್ಲಿದೆ ಮೇಡಮ್? ಎಲ್ಲಿ ಬರುತ್ತೆ ಇಷ್ಟೆಲ್ಲ? ಈಗ ಯಾಕೆ ಕೆಲಸ ಮಾಡಲ್ಲ? ಮಾಡಲಿ ಇವ್ರೀಗ ಕೆಲಸ. ಯಾಕೆ ಮಾಡಲ್ಲ ಈಗ ಕೆಲಸ? ಬೆಳಗ್ಗೆ 3 ಗಂಟೆ ಶುರು ಮಾಡ್ತಾರೆ, 5ವರೆಗೆ ನಿಲ್ಲಿಸ್ತಾರೆ. ಯಾಕೆ ಹೇಳಿ? ಇಲ್ಲಿಲ್ಲ ಹೊಯ್ಗೆ 1.5 ಎಕರೆಯಲ್ಲಿ ಇಷ್ಟೆಲ್ಲ ಮರಳಿದೆ ಅಂದರೆ ನಾನು ವಿಜಯಲಕ್ಷ್ಮಿ ಇವತ್ತೇ ಜರ್ನಲಿಸಮ್ ಬಿಟ್ಬಿಡ್ತೀನಿ, 100% ಬಿಡ್ತೀನಿ ಮೇಡಮ್. ಇದು ಆ ಕಡೆಯಿಂದ ನಳಿನಿ, ಯಾವುದು ಎಕ್ಕಾರ್ ಕಡೆಯಿಂದ, ಕಟೀಲ್ ಕಡೆಯಿಂದ ನಂದಿನಿ, ಅಲ್ಲಿ ಜಾಯಿಂಟ್ ಆಗಿ ಬರೋದು. ಇವರಿಂದಾಗಿ ಅಲ್ಲಿ ಅಣೆಕಟ್ಟು ಹೋಗಿದೆ. ಮತ್ತೆ ಏನು ಭಾಷೆ ಇಲ್ವ ಇವರಿಗೆ ಒಂದು ಚೂರು? ಇವರು ಇಲ್ಲಿ ಕೊಡಮಂತ ಪಾದದಡಿಯಲ್ಲಿ ಇವರು ಈ ರೀತಿ ಅನ್ಯಾಯ ಮಾಡ್ತಾರಂತಂದರೆ, ಅಲ್ಲಿ ಉಳ್ಳಾಳ್ತಿಯ ಕಣ್ಮುಂದೆ ಮಾಡ್ತಾರಂತಂದರೆ ಇವ್ರಿಗೆ ಇನ್ಯಾರ ಭಯ ಇದೆ ಮೇಡಮ್? ಮಾನವರಿಯೋದಿಲ್ವಾ? ಏನು ಊರು ಉಳಿಸ್ತಾರಂತೆ? ಏನು ಊರು ಉಳಿಸ್ತಾರೆ ಇವರು? ಇಷ್ಟು ಮರಳು ನೀವು ನೋಡಿದ್ರಲ್ಲಿ ಗುಡ್ಡೆ ಥರ ಮರಳಿದೆ ಇಲ್ಲಿ ಯಾವನ್ನಾದರೂ ಇಲ್ಲಿ ಇಷ್ಟು ಮರಳು, ಇಷ್ಟು 1.5 ಎಕರೆ ಜಾಗದಲ್ಲಿ ತೆಗೆದಿದ್ದು ಇದು ಹೌದು ಅಂತಾದರೆ, 1.5 ಎಕರೆ ಜಾಗದಲ್ಲಿ ಇಷ್ಟು ಮರಳು ತೆಗೆದಿದ್ದಂತ ವಿಜಯಲಕ್ಷ್ಮಿ ಇವತ್ತೇ ಜರ್ನಲಿಸಮ್ಗೆ ರಾಜೀನಾಮೆ ಕೊಡ್ತೀನಿ. ಇವತ್ತೇ ಯಾವನಾದರೂ ಬರಲಿ. ಈಗ ಗಂಡಸಿ ಯಾರಾದರೂ ಇದ್ರೆ ಬನ್ನಿ ಹೇಳಿ. ನೀವು ಬರೀ 1.5 ಎಕರೆಯಲ್ಲಿ ತೆಗೆದಿದ್ದು ಅಂತ ಈಗ ಹೇಳಿ, ನನ್ನ ಮುಂದೆ ಹೇಳಿ. ಯಾರು ನೀವು ಗಂಡಸು ಅಂತಾದರೆ ಹೇಳಿ ನನಗೆ ಇವತ್ತು. ಬನ್ನಿರಿ ಹೇಳಿ. ಎಲ್ಲಿ ಮೇಡಮ್ 1.5 ಎಕರೆಯಲ್ಲಿ ನೀವು ಕೊಡುವವರು ಇದ್ದೀರಾ? 1.5 ಎಕರೆ ಯಾವನಲ್ಲಿ ಅಷ್ಟು ಮರಳಿದೆ? ಆಮೇಲೆ ಮೇಡಮ್ ಇದು ಆಯಿತಾ, ಇದು ಊರಿನವರ ಹೆಸರಲ್ಲಿ ಯಾವುದೂ ಇಲ್ಲ ಮೇಡಮ್. ಮೈನಿಂಗ್ ಇವ್ರದ್ದು ಯಾವನೋ ಗುರುಪರದವನದು ಮೈನಿಂಗ್ ಇದ್ರ ಹೆಸರಲ್ಲಿ ಇರೋದು. ನಮ್ಮೂರಿನವರು ಯಾರಾದರೂ ತಿಂದು ಸಾಯ್ತಾರಂತಂದ್ರೆ ಅದೂ ಇಲ್ಲ. ಯಾವನೋ ಗುರುಪುರದವನಾದ್ರೆ ಮೈನಿಂಗ್ ಹೆಸರಲ್ಲಿ ಇವರು ಇಲ್ಲಿ ಸಬ್ಲೀಸ್ ಮಾಡ್ಕೊಂಡು ನಮ್ಮೂರನ್ನು ಹಾಳು ಮಾಡ್ತಿರೋದು. ಈಗ ಇದೆಲ್ಲ ಮಾಡೋಕ್ಕೆ ಅವಕಾಶ ಇದೆಯಾ ಮೇಡಮ್? ನಾನು ಹೇಳೋದು ಈ ರೀತಿ ಇದಕ್ಕೊಂದು ನದಿ ದಂಡೆಗೊಂದು ಗೌರವ ಇಲ್ವಾ? ನದಿ ದಂಡೆಗೊಂದು ಗೌರವ ಇಲ್ವಾ ಮೇಡಮ್? ನೋಡಿ ಅಂತ ನದಿ ದಂಡೆ ಆಗಿದ್ದು. ಈಗ ಮರಳುಗೆ ನೋಡಿ ಅಲ್ಲೆಲ್ಲ ಇದ್ದಾರೆ, ಅವರೇ ಇರೋದು ಅದು. ನೋಡಿ ಈಗ ಎಲ್ಲ ಹೊರಟಿದ್ದಾರೆ. ನೋಡಿ ಈಗ ಹೊರಡ್ತಾ ಇದ್ದಾರೆ ನೋಡಿ.
ಹೋಗೋಣ ನಡಿಯರಿ ನಾವು ಹೆಂಗೆ ಅಲ್ಲಿ ಇದೆ ಅದು. ಅಯ್ಯೋ ಮೇಡಮ್ ಅಲ್ಲಿ ತನಕ 3 ಕಿಲೋಮೀಟರ್ ಆ ಕಡೆ ಇದೆ ಮೇಡಮ್. ಏನು ಹೇಳ್ತೀರಾ ನೀವು? ನಾಳೆ ಮಳೆ ಬಂದಾಗ ಅಲ್ವಾ ಮೇಡಮ್? ಹಾಂ, ನಾನು ಒಪ್ಕೊಳ್ಬೇಕು, ನಾನು ಮಾತಾಡೋದು ಸುಳ್ಳಲ್ಲ. ಹಾಂ, ಇನ್ನೂ ಕರ್ಕೊಂಡು ಹೋಗ್ತೀನಿ. ಮನೆ ಇವರು ಹಣೆ ಬರಲಿ ಎಲ್ಲ ಶೆಡ್ ಎಲ್ಲ ಹಾಕ್ಕೊಂಡಿದ್ದಾರೆ. ನಾನು ಸುಳ್ಳು ಹೇಳೋದಾದರೆ ಇವತ್ತು ನನ್ನ ಹೆಸರು ಚೇಂಜ್ ಮಾಡ್ತೀನಿ. ನೋಡಿ ಮೇಡಮ್, ನಾನು ಊರಿಡೆ ಎಲ್ಲ ಅನ್ಯಾಯನ ಎತ್ತಿ ಹಿಡಿತೀನಿ. ನನ್ನೂರಲ್ಲಿ ಆಗೋದನ್ನು ನಾನು ಮಾತಾಡಲಿಲ್ಲ ಅಂದರೆ ಅದಕ್ಕೊಂದು ಅರ್ಥ ಇರುತ್ತಾ? ಅದಕ್ಕೆ ನಾನು ಪ್ರೀತಿಯಿಂದ ನಿಮಗೆ ಪದೇ ಪದೇ ಹೇಳಿದೆ, ಇವ್ರಿಗೂ ಎಚ್ಚರಿಸಿದೆ, ಮೊನ್ನೆ ತಹಶೀಲ್ದಾರಿಗೂ ಹೋಗಿ ಹೇಳಿದೆ, ವಿಎಗೂ ಹೇಳಿದೆ, ಮರಳುಗಾರಿಕೆ ಮಾಡಬೇಡಿ ಅಂತ ಹೇಳೋದಲ್ಲ. ಊರಿಗೆ ಅನ್ಯಾಯ ಮಾಡಿ ನಾಳೆ ಅಲ್ಲಿ ನೆರೆ ಬಂದು ನಮ್ಮ ಗದ್ದೆಗೆಲ್ಲ ಹೊಯ್ಗೆ ಬಂದರೆ ನಿಮ್ಮ ಅಪ್ಪ ಬಂದು ಮಾಡ್ತಾರೇನ್ರಿ? ನಿಮ್ಮ ಅಪ್ಪ ಬರ್ತಾನ ಅಲ್ಲಿ ಗದ್ದೆಗೆ ಬೀಳುವ ಹೊಯ್ಗೆನ ತೆಗಿಯೋಕ್ಕೆ? ಬಂದಿದ್ದೀನಿ ಮಾತಾಡೀಗ. ನೀನು ಇಲ್ಲೀಗಲ್ ಆಗಿ ಆ ಮೈನಿಂಗ್ ಮಾಡಿಲ್ಲ ಅಂದರೆ ಹೇಳು, ಮಾಡಿಲ್ಲ ಅಂತ ಹೇಳು. ಆ ಉಳ್ಳಾಲ್ದಿಯ ಆಜೆ ಇಟ್ಕೊಂಡು ಹೇಳಿ, ಇವತ್ತು ಕೊಳಮಂತಾಯನ ಪಾದದಡಿಯಲ್ಲಿ ಇದೆಯಲ್ಲ, ಹೇಳು ನೀನು ಇಲ್ಲೀಗಲ್ ಆಗಿ ಮೈನಿಂಗ್ ಮಾಡಿಲ್ಲ ಅಂತ. ನಿಮಗೆ ಕೊಳಮಂತಾಯಿಂದೆಲ್ಲ ಭಯ ಇದೆಯಲ್ಲ, ಮಾತಾಡಿ ಹೇಳಿ. ನಿಮ್ಮನ್ನು ಅವನೇ ನೋಡ್ಕೋತಾನೆ, ನಾನು ನೋಡ್ಕೊಳ್ಳೋದಲ್ಲ. ಆ ಉಳ್ಳಾಲ್ತಿ ಆ ಕೊಡಮಂತಾಯ ಅವನೇ ನೋಡ್ತಾನೆ. ಯಾಕಂದರೆ ಅವನ ಪಾದಕ್ಕೆ ಹೋಗೋದು, ನಾಳೆ ಅವನ ಮಠನೇ ಹೋಗೋದು. ಮಾನ ಮರ್ಯಾದಿಲ್ಲದವರು ಮಾಡಬೇಕ್ರಿ, ತಿನ್ನಬೇಕು. ಈ ರೀತಿ ಪ್ರಕೃತಿ ಮಾತಿನ ರೇಪ್ ಮಾಡ್ಕೊಂಡು ತಿನ್ನೋದಲ್ಲ. ನಿಮ್ಮ ತಾಯಿನ ರೇಪ್ ಮಾಡ್ಕೊಂಡು ತಿಂತಿದ್ದೀರಾ ನೀವು, ಗಲೀಜು ಮನುಷ್ಯರು. ನಾನಿಷ್ಟು ದಿನ ವಾಯ್ಸ್ ಇಲ್ಲ ಮೇಡಮ್, ಅದಕ್ಕೋಸ್ಕರ ಇವರು ನಾಳೆ ನಿಲ್ಲಿಸ್ತಾರೆ, ಇವತ್ತು ನಿಲ್ಲಿಸ್ತಾರೆ, ನಾಳೆ ಚಾಲೆಂಜ್ ಮಾಡ್ತಾರೆ ಎಲ್ಲ ಊರಿನವರಿಗೆ. ಬನ್ನಿ ಮೇಡಮ್, ನಾನು ಆಡಿ ಬೆಳೆದ ಜಾಗ ಇದು, ನೀನು ಹೇಳಬೇಕಾಗಿಲ್ಲ. ಈ ಜಾಗ ಹೇಗಿತ್ತು ಅಂತ ನೀನು ಹೇಳಬೇಕಾಗಿಲ್ಲ, ಇದು ಹೇಗಿರುತ್ತೆ ಅಂತ ನೀನು ಹೇಳಬೇಕಾಗಿಲ್ಲ. 25 ವರ್ಷ ಈ ಜಾಗದಲ್ಲಿ ಬೆಳೆದೇ ಉಂಟು ಆಗಿರ್ಬೋದು ಮೇಡಮ್. ಮತ್ತು ಇವ್ರು ಏನು ಮನೆ ಮಾಡಿದ್ರಲ್ಲ ಮೇಡಮ್, ನಮ್ಮ ಊರಿನವ್ರಿಗೆ ರಿಕವರಿ ಆಗಲೇಬೇಕು ಮ್ಯಾಮ್. ಏನು ಯಾವ ರೀತಿ ಮೇಡಮ್ ಅದು? ಹಾಂ, ನದಿ ಅಂದರೆ ಇವ್ರಿಗೇನು ಗೊತ್ತಾ, ಒಂಥರ ಆಟದ ವಸ್ತು. ಅವಳೇನು ಮಾತಾಡಲ್ಲ ತಾಯಿ ರೆವಿನ್ಯೂದವರೇ ನೋಡುದು. ಯಾರಾದ್ರೂ ನಾವು ಹೇಳೋ ಕರ್ತವ್ಯ ಹೇಳ್ತೇವೆ. ನಮ್ಮ ಇದು ಬರಲಿಲ್ಲ ಅಂತಂದ್ರೆ ನಾವು ಬೇರೆ ರೀತಿ ಯಾವುದಾದ್ರೂ ಆಗಲಿ. ಎಷ್ಟು ಗಂಟೆಗಳು ಉಂಟು ಅಲ್ಲಿಗೆಲ್ಲ ಮನೆ ಮಾಡಿ ಕೊಟ್ಟಿದ್ದಾರೆ. ಸ್ಯಾಂಡ್ ಪರ್ಪಸ್ ಅಲ್ಲ, ಸ್ಯಾಂಡ್ ಪರ್ಪಸ್ ಅಲ್ಲ, ಇದು ಮೇಡಮ್ ನಾನು ಟೆಂಟ್ ಹಾಕಿ ಕೊಟ್ಟದ್ದು ನಾನು. ಸ್ಯಾಂಡ್ ಪರ್ಪಸ್ ಅಲ್ಲ ಅಂದ್ರೆ ನೀವು ನಾನಲ್ಲ ಲೀಸ್ ಹೊಡೆದ, ಅವ್ರ ಹತ್ರ ಕೇಳಬೇಕು. ಮತ್ತೆ ಈಗ ಯಾಕೆ ಬಂದಿದ್ದೀರಿ ನೀವು ಚರ್ಚೆ ಮಾಡಕ್ಕೆ? ಅಗ್ರಿಕಲ್ಚರ್ ಇದ್ದಾರೆ. ಅದನ್ನ ಯಾವ ಅಗ್ರಿಕಲ್ಚರ್ ಪೂರ ಬೇಲೆ ಪೂಪೇರಿ ಏನು ಯಾಕೆ ಮಲಗಿದ್ದಾರೆ ಇವತ್ತು? ಮಂಡೆ ಆಗ್ಲೇ ಗೊತ್ತಿಲ್ಲ, ಮೇಸ್ನಾಗ್ಲೇ ಆಯ್ತಾರಣ್ಣ ಮಂಡೆ ಅವರಿಗೆ ರಜೆ. ಹೌದಾ? ಸರಿ, ನನಗೆ ನಾಳೆಯಿಂದ ನೀವು ವಿಡಿಯೋ ಮಾಡಿ ಕಳಿಸಿ, ನೀವು ಅಪ್ರೂವ್ ಮಾಡಬೇಕು. ಆಯ್ತು, ಯಾವ ಕೃಷಿಕ ಅಗ್ರಿಕಲ್ಚರ್ಗೆ ನೋಡಿ, ಸುಳ್ಳು ಹೇಳಬೇಕು, ಯಾವ ಮಟ್ಟದಲ್ಲಿ ಸುಳ್ಳು ಹೇಳಬೇಕು ಆ ಸುಳ್ಳು ಹೇಳಬೇಕು. 4 ಟೀಮ್ ಅವರು, ಹೌದು 4 ಟೀಮ್ ಎಲ್ಲ ಹೋಗ್ತಾರೆ. ಸತ್ಯವಾಗಿ ಹೇಳುದು, ಸುಳ್ಳು ಹೇಳುದು. ಏನ್ ಅಗ್ರಿಕಲ್ಚರ್ ಯಾರಿಗೆ ಹೇಳ್ತೀರಿ ನೀವೆಲ್ಲ ಕಥೆಗಳನ್ನ? ಕಾಲ್ ಮಾಡಿ ಕೇಳಿ, ಯಾರಿಗೆ ಮಾಡಿ ಮಾಡಿ, ಯಾರಿಗೆ ಅಗ್ರಿಕಲ್ಚರ್ಗೆ ಹೋಗ್ತಾರೆ ಮಾಡಿ, ಅವರಿಗೆ ಮಾಡಿ. ಯಾರಿಗೆ ನಾನು ಮಾತಾಡ್ತೀನಿ ಮಾಡಿ ಮಾಡಿ. ನಿಮ್ಮ ತಹಶೀಲ್ದಾರಿಗೆ ಕೇಳ್ತೀನಿ ಯಾವ ಅಗ್ರಿಕಲ್ಚರ್ ಮಾಡ್ತಾ ಇದ್ದಾರೆ. ಯಾಕೆ ಇವ್ರು ಯಾರು ಸ್ಯಾಂಡಿಗೆ ಹೋಗೋರೆ ಅಲ್ವಾ? ಅವರೆಲ್ಲ ಒರಿಸ್ಸಾದವರು, ಬಂಗಾಳದವರು. ಆಯ್ತಾ, ಒರಿಸ್ಸಾದವರು ಇಲ್ಲ ಇರುದೇ ಒರಿಸ್ಸಾದವರು. ಈಗ ಮೇಡಮ್ ಇರೇಗೆ ಮುಲ್ತಾ ನೆಡ್ಡೆ ಪೋಲೆ ಅವರು ಶಾಸನ ಕಲಾಕನ ಮತ್ತೆ ಟೀಮ್ ಉಂಟು. 100 ಜನ ಉಳ್ಳಿ 100 ಜನ ಮಂದಿ ಇದ್ದಾರೆ. ಅವರು 200 ಮಂದಿ ಇದ್ದಾರೆ. ಅವರು ಈಗ ಇದಕ್ಕೆ ಟೆಂಟ್ ಹಾಕಿ ಅವರ ಕೆಲಸಕ್ಕೆ ಕರ್ಕೊಂಡು ಹೋಗಿ ನಾನು ಇನ್ನೊಬ್ಬರಿಗೆ ಕಲಿಸೋದು ನೋಡ್ತೀನಿ. ನಾನು ಕರ್ಕೊಂಡು ಹೋಗಿ ಹೋಗೋಣ ಬನ್ನಿ. ಎಲ್ಲಾದರೂ ನೀವು ಈಗ ಹೇಳಿದ್ರಲ್ಲ, ಬನ್ನಿ ಹೋಗೋಣ. ಬನ್ನಿ ಹೋಗೋಣ. ನೀರು ನೆಟ್ಟೋಡಿ ಎಲ್ಲಾದ್ರೂ ಆಗ್ಲಿ. ಶಶಿ ದಯಾನಂದ್ 2 ಜನ ಉಳ್ಳಿ ಅಕ್ಕಲ 2 ಅವೇ ಬೇಲೆ ಹಾಕಲಿ ಕೃಷಿತ ಲೇಬರ್ ಗಡ ನೀವು ಹಂಗೆ ಮಾಡ್ತಿದ್ದೀರಾ? ಲೇಬರ್ ಕಾಂಟ್ರಾಕ್ಟ್ ನಿಮ್ದು? ಲೇಬರ್ ಕಾಂಟ್ರಾಕ್ಟ್ ಬೇಲೆ ಅಕ್ಕಲು ತೋಟದ ಮಲ್ಪೇರು ತೋಡ್ ಗಡಪನ ಸರ್, ಒಂದು ಪೂರ ರಾಜ್ಯ ಒಬ್ಬೊಬ್ಬನಿರ ಸುಳ್ಳು ಪೋಂಡ ಪೋಡು ನಡಪಾಡು ಮೇಡಮ್. ಅದು ಹೇಳಿ ಮೇಡಮ್, ಸರಿಯೇ ತಪ್ಪದು? ಅವರು ಅದು ಸ್ಯಾಂಡ್ ಪರ್ಪಸ್ ಇರೋದ್ರಿಂದ ವೇಕೆಂಟ್ ಮಾಡಿಸ್ಬೇಕು ಮೇಡಮ್. ಇರಿಟೇಟಿಂಗ್ ಆಗ್ಲಿ. ಏತ್ ಲಡೆ ಯಾವ್ದುಂಡು, ಏತ್ ಕಲ್ದಕ್ಕೊಂದುಲ್ಲೇರಿ, ಏತ್ ನೆರೊಂದುಲ್ಲೇರಿ, ಊರ್ದಕ್ಲಿಗೆ ಯಾವತ್ತು ನ್ಯೂಸೆನ್ಸ್ ಮಲ್ತೊಂದುಲ್ಲೇರಿ, ಏತ್ ಗಲೀಜು ಮಲ್ತೊಂದುಲ್ಲೇರಿ. ಆಗ್ಲೇ ಟಾಯ್ಲೆಟ್ ಉಂಡಿ, ಬಾತ್ರೂಮ್ ಉಂಡ, ಆಗ್ಲಿ ಉರ್ಚುನ ಪೂರ ಸಾಂಕ್ರಾಮಿಕ ರೋಗಲು ಏರೇ ಪರಡುಜಿ. ಇತ್ತೆ ಕೊರೋನಾ ಒಂದು ಬಾಕಿ ಉಪ್ಪುನಾಗ ಒಂದು ಟಾಯ್ಲೆಟ್ ಅಪಿದಮಿಕ್ ಲಾಗೇಜ್ ಅಂತ ನೋಣ ಲಾಗೇಜ ಸೊಳ್ಳೆಲು ಲಾಗೇಜ ಮಗ
ಎರಡು ಬಾತಿರ ಚರ್ಚೆ ಮಲ್ಪುಂಡ ಮಲ್ಪುಗೈತೆ ಕುಳೊಂದು ನಮಗೆ ಚರ್ಚೆದಾಗ ಊರ್ದಾಗ್ಲಿ ಬಕ ನಾಡು ಆತನದೆ ಮೇಡಮ್ ಏನ್ ಬೇಕು ಇವರು ಬೌಂಡ್ರಿನೂ ಹಾಕ್ಲಿಲ್ಲಲ್ಲ ಮೇಡಮ್ ಅಲ್ಲಿ ಬೌಂಡ್ರಿ ನಾವು ಗುರ್ತು ಕೊಟ್ಟಿದ್ದೀವಿ, ಬಟ್ ಆದ್ರೆ ಇವಾಗ ರಿವರ್ಸಲ್ಲಿ ಬಾಲ್ಸ್ ಬಿಡಬೇಕು. ಬಾಲ್ಸ್ ಅಲ್ಲಿ ಇಡ್ಲಿಕ್ಕೆ ಆಗುದಿಲ್ಲ ಮೇಡಮ್. ಬಾಲ್ಸ್ ಒಂದು ಕಡ್ಡಿ ಹಾಕ್ಬಿಟ್ಟು ಪ್ಲಾಸ್ಟಿಕ್ ಇಂದ ಬಾಲ್ಸ್ ಬಿಟ್ರೆ ಅದು ತೇಲ್ತದೆ ಅದು ಬಾಲ್ಸ್ ಬಿಟ್ರೆ ನೀವು ತೇಲ್ತದೆ ಅದು ಬಾಲ್ ತೇಲ್ತದೆ. ಈಗ ಅಲ್ಲಿ ಒಯ್ಗದಿಗಿನಲ್ಲಿ ನೀರು ಇರುದಿಲ್ಲ, ನೀರಿಲ್ಲ ಅಲ್ಲಿ. ಬೌಂಡ್ರಿ ಇಡ್ಬೇಕಲ್ಲಿ, ಬೌಂಡ್ರಿ ಇಡ್ಲಿಕ್ಕೆ ಎರಡು ಗುಂಡಿಯಲ್ಲಿ ಮಾತ್ರ ಎರಡು ಗುಂಡಿಯಲ್ಲಿ ಮಾತ್ರ ನೀರುದು, ಇಲ್ಲಿ ನೀರೇ ಇರುದಿಲ್ಲ ಈಗ. ನಿಮ್ಗೆ ಬೌಂಡ್ರಿ ಯಾಕೆ ಗುರ್ತು ಮಾಡ್ಕೊಟ್ಟಿಲ್ಲ ನಾವು? ಬೌಂಡ್ರಿ ಗುರ್ತು ಮಾಡ್ಕೊಟ್ಟಿದೀವಲ್ವಾ, ಬೌಂಡ್ರಿ ಗುರ್ತು ಮಾಡ್ಕೊಟ್ಟಾಗ ಬೌಂಡ್ರಿ ಒಳಗಡೆನೆ ಮಾಡ್ಬೇಕು ನಿಮ್ ಕೆಲಸನ. ಅವ್ರಿಗೆ ಇಲ್ಲಿವರೆಗೆ ಬೌಂಡ್ರಿ ಅದು ಕಿಲೋಮೀಟರ್ ಗಟ್ಟಲೆ ಬೌಂಡ್ರಿಯೇ ಸರ್ ಇವ್ರು ಮೇಡಮ್. ಇವ್ರದ್ದು ಬೌಂಡ್ರಿ ಹಾಕಿದ್ರೆ ಗೊತ್ತಾಗುತ್ತಲ್ಲ ಊರ್ ಜನರಿಗೆ, ಇವ್ರಿಗೆ ಕೊಟ್ಟಿದ್ದು ಲೀಸ್ ಇಷ್ಟೇ, ನಾವು ಮುಟ್ಟೇ ಇಲ್ಲ, ನಾವು ಬೌಂಡ್ರಿ ದಾಟೇ ಇಲ್ಲ ಅಂತಾರಂತೆ. ಯಾವ ಮಂಗನಿಗೆ ಹೇಳೋದು ಇವರು? ಯಾರು ಯಾರು ಎಲ್ಲ ಕುಡ್ಕೊಂಡು ಮಲಗಿದವರು ಇರೋದು ಊರಲ್ಲಿ. ಪಾಪ ಅವರಿಗೆ ಮುಂದೆ ಬರೋಕ್ಕೆ ಆಗ್ತಿಲ್ಲ ಮೇಡಮ್. ಪಾಪ ಎಲ್ಲ ಮುದುಕರು ಇರೋದು, ಅವ್ರು ನಾಳೆ ಬದುಕಬೇಕು ಇವರನ್ನೆಲ್ಲ ಎದುರು ಹಾಕೊಂಡು. ಅದಕ್ಕೆ ಅವ್ರು ಏನು ಮಾಡ್ತಾರೆ, ಸುಮ್ಮನಿದ್ದಾರೆ. ಆಯ್ತಾ, ಎಲ್ಲ ಧಮಕಿ ಎಲ್ಲ ಕೊಟ್ಟಿದ್ದು ನಿಮಗೆ. ಯಾರು ನಮ್ಮ ಹುಡುಗ ಒಬ್ಬ ಕಂಪ್ಲೇಂಟ್ ಕೊಟ್ಟಿದ್ದಾನೆ, ಕಂಪ್ಲೇಂಟ್ ಕೊಟ್ಟಿದ್ದಾನೆ ಒಬ್ಬ. ಮಾತ್ರ ಅವನು ತಗೊಳ್ಳಿಲ್ಲ ಅಷ್ಟೇ ಬಿಡಿ. ನನಗೆ ಎದುರು ಬಂದಿಲ್ಲ. ಈಗ ಚಿಬ್ಬರೂರು ನಮಗೆ ದೂರ ಇಲ್ವಾ? ನಾವು ನಮ್ಮಲ್ಲಿ ನಾನು ನೋಡ್ರಿ, ನಾನು ಯಾರಿಗೂ ಜಗಳ ನಾನೇನು ಇಲ್ಲಿ ಬಂದು ನನ್ನ ಶಕುನಿ ಕೆಲಸ ಮಾಡಕ್ ಬಂದವಳಲ್ಲ. ಇಲ್ಲಿ ನಡೆದಿದೆ. ಒಬ್ಬರಿಗೆ ಧಮಕಿಯಿಂದ ಕೆಲಸ ಕೊಟ್ಟಿದ್ದೀರಿ, ನನಗೆ ಯಾರಾದ್ರೂ ಚಪ್ಪಲಿ ನೋಡಬಹುದು. ಆಯ್ತಾಯ್ತು, ನಾನು ಕೊಟ್ಟಿದ್ರೆ ನೀವು ಇಲ್ಲಿಗಲ್ ಮಾಡಿದ್ದೀರಿ, ಅದನ್ನ ತೋರ್ಸಕ್ ಬಂದಿದ್ದೀರಿ, ಸರ್ ಕಳಿಸಿದೆ. ಸಾಧ್ಯವಿಲ್ಲ, ಸಾಧ್ಯವೇ ಏನು ಅಂತ ಏನು ಇಲ್ಲಿಗಲ್ ಮಾಡಿಲ್ಲ. ನಿಮ್ಮ ಬೌಂಡ್ರಿ ಬಿಟ್ಟು ನೀವು ಮಾಡಿಲ್ವಾ? ಧಮಕಿ ಹೇಳಿದ್ರು ಮೇಡಮ್. ಧಮಕಿ ಇಲ್ಲಪ್ಪ, ಧಮಕಿ ಕೊಡೋರು ಇಲ್ಲಿ ಯಾರು ಇಲ್ಲ, ಅಂತವ್ರು ಬೇರೆ ಇರ್ತಾರೆ. ಶಿವರೂರು ಉಳಿಸುವ ಸಲುವಾಗಿ ವಿಜಯ ಟೈಮ್ಸ್ ಏಕಾಂಗಿಯಾಗಿ ಹೋರಾಟಕ್ಕೆ ಇಳಿದಿದೆ. ಅಧಿಕಾರಿಗಳ ಬೆನ್ನು ಹತ್ತಿ ಅಕ್ರಮವನ್ನು ಮಟ್ಟ ಹಾಕಲು ಶತ ಪ್ರಯತ್ನ ಮಾಡುತ್ತಿದೆ. ಆದರೆ ಅಧಿಕಾರಿಗಳು ಮಾತ್ರ ಇನ್ನೂ ಆಮೆ ವೇಗದಲ್ಲಿ ಕ್ರಮ ಕೈಗೊಳ್ಳುತ್ತಿರುವುದು ನೋಡಿದ್ರೆ ಸಾಕಷ್ಟು ಅನುಮಾನಗಳು ಮೂಡುತ್ತಿವೆ. ನೋಡೋಣ, ಜಿಲ್ಲಾಡಳಿತ ಮಾಫಿಯಾ ಮಂದಿಗೆ ಸಪೋರ್ಟ್ ಮಾಡುತ್ತಾ ಅಥವಾ ಸತ್ಯಕ್ಕೆ ಸಾಥು ಕೊಟ್ಟು ಊರು ಉಳಿಸುತ್ತಾ ಅಂತ. ಕ್ಯಾಮ್ರಾಮ್ಯಾನ್ ಪ್ರಶಾಂತ್ ಜೊತೆ ವಿಜಯಲಕ್ಷ್ಮಿ ಶಿಬರೂರು, ವಿಜಯ ಟೈಮ್ಸ್. ಒಂದೇ ನಮ್ಮ ಕಲ್ದಿ ನಮ್ಮ ಯಾರು ಲೀಸ್ ಹೋಲ್ಡರ್ ಆಗ್ತದಲ್ಲ ಜಾಗ ಕೊಡ್ತೀನಿ ಅಂದ್ ಅವೆಲ್ಲ ಮಲ್ತಾರೆ. ಸಾಕ್ಷಿ ಮಾಡಿ ಯಾನೈತೆ ಯಾನೊಂಜಿ ಬನ್ಪೆ ನಮ್ಮ ನೇತ್ರ ಬೇನೋಡಿಗೆ ಇದು ಪಾತ್ರೆ ಗೊತ್ತು, ಎಂಕ್ಲ ಗೊತ್ತು. ದೇವರ ಆಶೀರ್ವಾದ ಯಾಪಕ್ಕ ಪೋಂಡ ಪ್ರಕೃತಿ ಉರುಸದು ಬೆಳೆಸದು ಪೋಂಡ ದೇವರ ಆಶೀರ್ವಾದ ಕೊರುವಿಗೆ. ಇನ್ನು ಯಾನ ಗಾಡಿ ಇಡ್ಬೋಣ ಯಾನ ಆಕ್ಸಿಡೆಂಟ್ ಆ ಸೈವ ಇಲ್ಲ ಸೈವ ಆ ಉಳ್ಳಾಲಿ ಅಂಟಿಗೆನೆ ಉಳ್ಳಾಲ್ದಿನ ಕೊಡವಂತ ಆಶೀರ್ವಾದ ಇತ್ತಿನ ಬದುಕೊಡು ಎಂಚ ಬದುಕೊಡು ಬಣ್ಣ ನಾಲ್ ಜನಕ್ಕೆ ತೊಂದರೆ ಹಾಕಿ ಬದುಕ ಏನ್ ಅಜ್ಜಿ ವಾ ನಮ್ಮನೆ ಕಣ್ಣೀರು ಬಾಡೋದು ಬಣ್ಣಂಡ ಹೆಂಗ್ ಗೊತ್ತುಳಿಯೇ ಎಂಕ್ಲು ಏರ್ನಲ್ಲಿ ಒಂದು ರೂಪಾಯಿ ತಿಂದಿನ ಕುಲತ್ತು ಎಂಗ್ಲು ಕಷ್ಟಪಡೋದು ಬೆಂದು ಎಲ್ಲ ಕಂಡ ಅಲ್ಪ ಎಂಗಲ ಪಂಪು ಕಟ್ಟಬುಣಿ ಪೋಂಡ ಏರ್ ಅಮ್ಮ ಇರ್ಲಿರಿ ಎಂಗ್ಲಿಗೆ ಏರುಲ್ಲೇರಿ ಎಂಕ್ ಪಕ್ಕಡೆ ಎಂಕ ಈ ರೀತಿ ಗಾಡಿ ಪ್ಲೇ ಅಲ್ಪ ಬದಲಾವಣೆಯ ಹಾದಿಯಲ್ಲಿ ಹೆಜ್ಜೆ ಇಟ್ಟಿದೆ. ಈ ಹೆಜ್ಜೆಯನ್ನ ಭ್ರಷ್ಟರ ವಿರುದ್ಧ ಹೋರಾಟ ಮಾಡೋಕೆ, ಬಡವರ ದಮನಿತರ ದನಿಯಾಗೋದಕ್ಕೆ ಬಳಸ್ತಾ ಇದ್ದೀವಿ. ಆದ್ರೆ ಈ ಹೋರಾಟದಲ್ಲಿ ಸಾಕಷ್ಟು ಕಲ್ಲು ಮುಳ್ಳುಗಳಿವೆ. ಆ ಕಲ್ಲು ಮುಳ್ಳುಗಳಿಗೆ ಯಾವುದೇ ರೀತಿಯಲ್ಲಿ ಅಂಜದೆ ದಿಟ್ಟವಾಗಿ ಯಾರ ಮುಲಾಜಿಗೂ ಒಳಗಾಗದೆ ಯಾರ ಹಂಗಿಗೂ ಒಳಗಾಗದೆ ನಾವು ಹೋರಾಟ ಮಾಡಲೇಬೇಕು ಅಂತ ಆದ್ರೆ ನಿಮ್ಮ ಸಹಕಾರ ಖಂಡಿತವಾಗ್ಲೂ ಬೇಕು. ಸ್ನೇಹಿತರೆ, ನೈತಿಕವಾಗಿ ನೀವು ನನಗೆ ಬೆಂಬಲ ಕೊಡ್ತಾನೆ ಇರ್ತೀರಾ, ಅದೇ ರೀತಿ ಆರ್ಥಿಕವಾಗಿ ನೀವು ನಮಗೆ ಸಹಕಾರ ಕೊಟ್ಟಿದ್ದೇ ಆದರೆ ನಾವು ಯಾವುದೇ ರೀತಿಯ ಹಂಗಿಗೆ ಒಳಗಾಗದೆ ದಿಟ್ಟವಾಗಿ ಈ ಬದಲಾವಣೆಯ ಹಾದಿಯಲ್ಲಿ ನಾವು ಮುಂದುವರಿಬಹುದು. ಅದಕ್ಕಾಗಿಯೇ ನೀವು ನಮಗೆ ದಿನಕ್ಕೆ ₹1 ಅಂದ್ರೆ ವರ್ಷಕ್ಕೆ ₹365 ಕೊಟ್ಟು ನಮ್ಮ ವಿಜಯ ಟೈಮ್ಸ್ನ ಚಂದಾದಾರರಾಗಿ. ಆ ಮೂಲಕ ನಮಗೆ ಪ್ರೋತ್ಸಾಹ ಕೊಡಿ, ಶಕ್ತಿ ತುಂಬಿ.
ಜೊತೆಗೆ ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಫೇಸ್ಬುಕ್ಕಲ್ಲಿ ನಮ್ಮ ವಿಜಯ್ ಟೈಮ್ಸನ್ನು ಫಾಲೋ ಮಾಡಿ, ಇನ್ಸ್ಟಾಗ್ರಾಮ್ನಲ್ಲೂ ಕೂಡ ಫಾಲೋ ಮಾಡಿ.